ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚುನಾವಣಾ ಆಯೋಗದ ಕಚೇರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಚುನಾವಣಾ ಅಕ್ರಮ ತಡೆಯುವಂತೆ ಮನವಿ ಮಾಡಿದ್ದಾರೆ. ಮತದಾರರಿಗೆ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಆಯೋಗದ ಕಚೇರಿ ಬಳಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರುವುದು. ರಾಜ್ಯ ಚುನಾವಣಾ ಆಯೋಗದ ಕಚೇರಿಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ನಂತರ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. ಚುನಾವಣಾ ಅಕ್ರಮ ತಡೆಯುವಂತೆ ಮನವಿ ಮಾಡಿದ್ದೀನಿ, ಮತದಾರರಿಗೆ ನ್ಯಾಯ ಒದಗಿಸುವುದಕ್ಕೆ ಮನವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ ಅಂದರೆ ಇವತ್ತು ರಾಜ್ಯ ಚುನಾವಣಾ ಆಯೋಗದ ಕಚೇರಿಗೆ ಅವರು ಭೇಟಿ ಕೊಟ್ಟರು. ಭೇಟಿ ಕೊಟ್ಟ ನಂತರ ಈ ಚುನಾವಣಾ ಅಕ್ರಮಗಳಾಗುತ್ತಲ್ಲ ಅದನ್ನು ತಡಿಬೇಕು ಅಂತ ಮನವಿ ಮಾಡಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಏನು ವೋಟರ್ ಲಿಸ್ಟ್ ಕೊಟ್ಟಿತ್ತು ಆ ಬೇಸು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೇನಾಗಿದೆ, ಒಂದೇ ಮನೆಯಲ್ಲಿ ಎರಡೆರಡು ವೋಟ್ನ ಬೇರೆ ಕಡೆ ಬೂತ್ಗೆ ಹಾಕಿದ್ದಾರೆ, ಒಂದು ವೋಟ್ನ ಬೇರೆ ಬೂತ್ಗೆ ಹಾಕಿದ್ದಾರೆ. ಈ ರೀತಿಯೆಲ್ಲ ಆಗಿದೆ. ಸೊ ಮ್ಯಾಪಿಂಗ್ ಸರಿಯಾಗಿ ಆಗ್ತಾ ಇಲ್ಲ. ಸೊ ಅದಕ್ಕೆ ನಮ್ಮ BLAಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿ ಇರಲಿ, BLAಗಳನ್ನ ಕಂಪಲ್ಸರಿ ಕರ್ಕೊಂಡು ಅವರು ಹೋಗ್ಬೇಕು. ಸ್ಟ್ರೀಟು ಮ್ಯಾಪಿಂಗ್ ಆಗಬೇಕು, ಮನೆನೂ ಮ್ಯಾಪಿಂಗ್ ಆಗಬೇಕು, ವೋಟು ಮ್ಯಾಪಿಂಗ್ ಆಗಬೇಕು. ಆ ದೃಷ್ಟಿಯಿಂದ ತಾವು ಏನು ಹಿಂದೆ ಲ್ಯಾಬ್ಸ್ ಆಗಿತ್ತು ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಬೂತ್ಗಳಲ್ಲಿ, ಅದೆಲ್ಲ ಸರಿ ಆಗಬೇಕು. ಇದನ್ನ ನೀವು ನ್ಯಾಯಬದ್ಧವಾಗಿ ಏನು ಕಾನೂನು ಚೌಕಟ್ಟಿನಲ್ಲಿ ಮಾಡಿದ್ದಾರೆ, ಯಾವುದೇ ಪೊಲಿಟಿಕಲ್ ಪಾರ್ಟಿಯವರಿರಲಿ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ಳಿ. ಎಲ್ಲರನ್ನೂ ಮಾಡಿಕೊಂಡು ನ್ಯಾಯಬದ್ಧವಾದಂತ ವೋಟರ್ ಲಿಸ್ಟ್. ಯಾಕೆಂದ್ರೆ ಈ SIR ಮಾಡ್ತಾ ಇರೋದ್ರಿಂದ ನಾವು ಜಾಗೃತರಾಗಬೇಕು. ನಾನು ಎಲ್ಲ BLAಗಳಿಗೆ, ಎಲ್ಲ ಪೊಲಿಟಿಕಲ್ ಲೀಡರ್ಸ್ಗೂ ನಾನು ಹೇಳ್ತಾ ಇದ್ದೀನಿ, ಕೆಲವರೆಲ್ಲ ಬಹಳ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. SI ಮಾಡೋಂಥ ಸಂದರ್ಭದಲ್ಲಿ ಹಿಂದೆ ಎಲ್ಲ ಯಾರು ಫಾರಂ 7 ಕೊಟ್ಬಿಟ್ಟು ಡಿಲೀಟ್ ಮಾಡಿಸೋದು, ಆ ಕೆಲಸ ಕೂಡ ಎಲ್ಲ ನಡೆದಿದೆ. ಅದೆಲ್ಲ ಕ್ಲೀನ್ ಆಗಿ ರೆಕ್ಟಿಫೈ ಆಗಬೇಕು. ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ ಮಾಡ್ತಾ ಇದೀವಿ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದೀವಿ, ತಾಲೂಕ್ ಪಂಚಾಯತ್ ಎಲೆಕ್ಷನ್ ಮಾಡ್ತಾ ಇದೀವಿ. ಹೀಗೆ ಇದನ್ನ ಪರಿಶುದ್ಧವಾದಂತಹ ವೋಟರ್ ಲಿಸ್ಟ್ ನ ನಮ್ಮ ರಾಜ್ಯದಲ್ಲಿ ನೀವು ಮಾಡಬೇಕು. ನಾಳೆ ಬೆಳಗ್ಗೆ ಡಿಸ್ಕ್ರಿಪೆನ್ಸಿ ಆಯಿತು ಅಂತಂದ್ರೆ ನಿಮಗೂ ಕೆಟ್ಟ ಹೆಸರು, ಸರ್ಕಾರಕ್ಕೂ ಕೆಟ್ಟ ಹೆಸರು, ಎಲೆಕ್ಷನ್ ಕಮಿಷನ್ಗೂ ಕೆಟ್ಟ ಹೆಸರು ಅಂತೇಳಿ ನಾವು ಮುನ್ನೆಚ್ಚರಿಕೆಯಾಗಿ ಬಂದು ಅವ್ರಿಗೆ ನಮ್ದೇನು ಒಂದು ಕೆಲವು ಅನೇಕ ಲೋಪದೋಷಗಳು ನಾವು ಕಂಡಿದ್ದು, ಆ ಲೋಪದೋಷಗಳನ್ನೆಲ್ಲ ಕೂಡ ನಾವು ಅವ್ರಿಗೆ ತಿಳಿಸಿದ್ದೇವೆ. ಆಮೇಲೆ ಒಂದಷ್ಟು ಜನ BLAಗಳು ಯಾರು ಇದನ್ನ ಈ ರೀತಿ ಮಾಡಿದ್ದಾರೆ, ಒಂದೇ ಮನೆ ಎರಡೆರಡು ವೋಟ್ನ ಭಾಗ ಮಾಡಿದ್ದಾರೆ, ಆ ಕೆಲವರು ಮೈನಾರಿಟೀಸ್ ವೋಟ್